ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಂದು ನಮ್ಮ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಹಾಗೂ ಹಿಂದೂ ಪರ ಸಂಘಟನೆ ವತಿಯಿಂದ ನಾವೆಲ್ಲರೂ ನಮ್ಮ ನಗರದ ಅಂಬೇಡ್ಕರ್ ವರ್ತನೆ ಸೇರಿರುವ ಉದ್ದೇಶ, ಇತ್ತೀಚೆಗೆ ನಾವು ಭಿಕ್ಷೆ ನೀಡಿರುವಂತಹ ದೇಶ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಯುವಕರನ್ನ ಅಮಾನುಷ್ಯವಾಗಿ, ಅಮಾನವೀಯವಾಗಿ ನೇತಾಕಿ ಮರಕ್ಕೆ ಕಟ್ಟಿ ಗಲ್ಲಿಗೇರಿಸಿ ಬೆಂಕಿಡಾಗಿ ಹತ್ಯೆಯನ್ನು ಮಾಡಲಾಗ್ತದೆ. ಇದು ಅತ್ಯಂತ ಕ್ರೂರವಾದಂತಹ ಒಂದು ಘಟನೆ. ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತ ದೇಶ ಬುದ್ಧನ ದೇಶ, ಶಾಂತಿ ನೀಡುವಂತ ದೇಶ, ಸೋದರತೆ ನೀಡುವಂತ ದೇಶ. ಅದನ್ನ ನಾವು ಮನಗಂಡು ಇವತ್ತು ಭಾರತ ದೇಶ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿದೆ. ಆದ್ರೆ ನಮ್ಮ ಭಾತೃತ್ವ ಭಾವನೆ ಕೆಣಕುವ ಉದ್ದೇಶ ಇವತ್ತು ಜಾಗತಿಕ ಮಟ್ಟದಲ್ಲಿ ನಡೆದಿದ್ದಾವೆ. ಪದೇ ಪದೇ ಹಿಂದೂಗಳನ್ನ ಕೆಣಕುವ ಉದ್ದೇಶ ಸರಿಯಲ್ಲ. ಈ ಹಿಂದೂ ಸಮಾಜ ಪಲಾಯನ ಅಲ್ಲ, ಪರಾಕ್ರಮ ಇದೆ ಅಂತೇಳಿ ಮತ್ತೊಮ್ಮೆ ಇತಿಹಾಸ ಮರುಕಳಿಸುವ ಸನ್ನಿವೇಶ ತಂದ್ರೆ ನಾವು ಮತ್ತೆ ತಿರುಗಿ ಬಿದ್ರೆ ಮತ್ತೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಂದ್ರೆ ಅಖಂಡ ಭಾರತ ಸಂಕಲ್ಪವನ್ನ ತಿರುಗಿ ತರ್ತೀವಿ ಅಂತ ಹೇಳ್ತಾ ಇದೀವಿ. ಈ ಮೂಲಕ ಬಾಂಗ್ಲಾ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದೀವಿ. ಮತ್ತೆ ತಿರುಗಿ ನಾವು ನೀಡುವಂತ ಭಿಕ್ಷೆಗೆ ನೀವು ಋಣಾಗಿರ್ಬೇಕು ವಿನಃ ನಮ್ಮಲ್ಲಿ ಅಧಿಕಾರ ಬರ್ತಂದ್ರೆ ನಿಮ್ಮ ದೇಶ ನಮ್ಮ ಆಸಾಮ ರಾಜ್ಯದ ಒಂದು ಕಿರಿದಾನಲ್ಲಿ ನಾವು ಲೂಟಿ ಮಾಡ್ತೀವಿ ಅನ್ನೋ ಗೊತ್ತಿರಲಿ, ಅದನ್ನು ತಾವು ಅರ್ಥ ಆಗ್ಬೇಕು. ಈ ಮೂಲಕ ಭಾರತ ಸರ್ಕಾರದ ಗಣನತ್ತ ಸರ್ಕಾರ ಹೇಳ್ತಾ ಇದೀವಿ, ಬಾಂಗ್ಲಾ ಸರ್ಕಾರಕ್ಕೆ ಹಿಂದೂಗಳ ಈ ಕೃತ್ಯಕ್ಕೆ ಮಾಡಿದಂತಕ್ಕೆ ತಕ್ಕ ಶಿಕ್ಷೆ ಕೊಡುವಂತ ಒಂದು ಮನವಿಯನ್ನು ಮಾಡ್ತಾ ಇದೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದೀವಿ. ಜೈ ಶ್ರೀರಾಮ್, ಹಲೋ ಭಾರತ್ ಮಾತಾ ಕಿ, ಹಲೋ ಭಾರತ್ ಮಾತಾ ಕಿ.